ಪ್ರತಿ ವರ್ಷಕ್ಕೆ ಒಮ್ಮೆ ಬಾರಿ ದರ್ಶನ ಕೊಡುವಂತ ಹಾಸನಾಂಬೆ ತಾಯಿಯ ಒಂದು ದರ್ಶನವನ್ನು ಅತ್ಯಂತ ಭಕ್ತಿಯಿಂದ ಮತ್ತು ತಾಯಿಯ ಒಂದು ದರ್ಶನವನ್ನ ಪಡೆಯುವಂತ ಅವಕಾಶ ಸಿಕ್ಕಿದೆ. ಈ ಒಂದು ದೇವಿಯ ದರ್ಶನಕ್ಕಾಗಿ ಒಂದು ಹಾಸನ ನಗರಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಸರ್? ಬಹಳ ಅದ್ಭುತವಾದಂತ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿದೆ. ಯಾವುದೇ ರೀತಿ ಗೊಂದಲ ಇಲ್ಲ ಮತ್ತು ಯಾವುದೇ ರೀತಿ ಏನು ಬಹಳ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ನೇರವಾಗಿ ಬರ್ತೀವಿ, ನಾವು MLA ಹಾಕಿ ಎಲ್ಲರಿಗೂ ಯಾವ ರೀತಿ ಒಬ್ಬ ಸಾಮಾನ್ಯರಿಗೂ ಸಹ ದರ್ಶನ ಮಾಡುವ ರೀತಿಯಲ್ಲಿ ಜಿಲ್ಲಾಡಳಿತ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದೆ. ನಾನು ಜಿಲ್ಲಾಡಳಿತಕ್ಕೆ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಅವರು RSS ನಿಷೇಧ ಮಾಡುವಂಗೆ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದ್ದಾರೆ. ನಾನು ಯಾವುದೇ ಪಕ್ಷಗಳನ್ನ ಸೇರುವುದಿಲ್ಲ. ನಾನು ಒಂದು 2 ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದ್ದು ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಗೆ ಅನುಕೂಲ ಆಗ್ತದೆ. ಅವಾಗಿನ ಸಿದ್ದರಾಮಯ್ಯವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂತ ಕೆಟ್ಟ ಕೆಲಸ ಮಾಡೋದಿಲ್ಲ. ಆದಾಗ್ಯೂ ಇನ್ನೂ ಬಿಜೆಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗ್ತೇನೆ. ನಾವು ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಾನು ಮಾತಾಡಿಲ್ಲ ಮತ್ತು ನಾನು ವಿಚಾರಣೆ ಇಲ್ಲ. ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಲ್ಲಿ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನ ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಬೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರ. ಜನ ಏನ್ ತೀರ್ಪು ಕೊಡ್ತಾರ ಅದಕ್ಕೆ ನಾ ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಇವತ್ತೇನು ಹಿಂದೂಗಳ ಮೇಲೆ ದಬ್ಬಾಯಿಕೆ ಆಗ್ತಾ ಇದಲ್ಲ, ಕಲ್ಲು ಒಗಿತಾ ಇದ್ದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸಾಫ್ ಮಾಡ್ತೇನೆ. ಏನದು JCB ಹಚ್ಚಿ ಸ್ವಚ್ಛನೆ. ಎಲ್ಲ ಅಕ್ರಮ ಮಸೀದಿಗಳದಾವ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಮತ್ತು ನಮ್ಮ ನೋಡ್ರಿ, ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾರೆ. ಯಾರಪ್ಪನದು ಕೊಡ್ತಾನೆ? ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗೋದು. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನ ಆದಾಯ ಬಂದತ್ತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಇಂಥದ್ದು ಮಾಡ್ಬೇಕು ಹೊರತು ಈ ಹಣ ಒಯ್ದು ಅವರು, ಅದೇ ಹೇಳಿದ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡ್ಲಾಕತ್ತಾರೆ. ಇಂಥದ್ದೆಲ್ಲ ಬಂದ್ ಆಗ್ತದೆ 2028ಕ್ಕೆ. ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೀದೆ. ಒಂದು ವೀರಶೈವರು ಬೇರೆ ಇಲ್ಲ, ಲಿಂಗಾಯತರು ಬೇರೆ ಇಲ್ಲ. ಬಸವಣ್ಣ ಕಾಲದಲ್ಲಿ ವೀರಶೈವ ಅಥವಾ ಸನಾತನ ಧರ್ಮದಲ್ಲಿರುವಂತ ಮೂಢನಂಬಿಕೆಗಳ ಅಸ್ಪೃಶ್ಯತೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ, ಈ ಬಾಲ್ಯ ವಿವಾಹ ಪದ್ಧತಿ ಎಲ್ಲದರ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ದಾರೆ ಹೊರತು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ. ಅವರು ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಿದ್ರು? ಒಬ್ಬ ದಲಿತ ವರ್ಗದ ಅಲ್ಲಂ ಪ್ರಭುಗಳು ಅದರ ಅಧ್ಯಕ್ಷರು. ಅಲ್ಲಿ ಎಲ್ಲಾ ಸಮುದಾಯದ, ಎಲ್ಲಾ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಾಜದ ಎಲ್ಲಾ ಪ್ರತಿನಿಧಿಗಳಿದ್ರು. ಅಲ್ಲಿ ಸನಾತನ ಧರ್ಮದಲ್ಲಿ ಏನು ಬದಲಾವಣೆ ಮಾಡ್ಬೇಕು ಅಂತ ಚಿಂತನೆ ಆಗ್ತಾ ಇತ್ತು. ಅಲ್ಲಿ ಅಕ್ಕ ಮಹಾದೇವನಿದ್ರು, ಸಿದ್ದೇಶ್ವರರು ಇದ್ರು, ಹರಳಯ್ಯ, ಎಲ್ಲಾ ಸಮುದಾಯದವರು ಬಯಲಿದ್ರು. ಅಷ್ಟೇ ಚರ್ಚೆ ಆಗ್ತಿತ್ತು. ಅಲ್ಲಿ ಸನಾತನ ಧರ್ಮದ ವಿರುದ್ಧ ಬಸವಣ್ಣವರ ಒಂದು ವಚನದಲ್ಲಿಯೂ ಹಿಂದೂ ಸಮಾಜಕ್ಕೆ ಬೈದದ್ದು ಉದಾಹರಣೆ ಇಲ್ಲ. ಈಗ ಕೆಲವೊಂದು ನಕಲಿ ಸ್ವಾಮಿಗಳು, ಸಿದ್ದರಾಮಯ್ಯ ಗ್ಯಾಂಗ್, ಇಂಥ ಕೆಲವೊಂದು ಲಪುಟ ಸ್ವಾಮಿಗಳನ್ನ ತಯಾರು ಮಾಡ್ಯಾರ. ನಕ್ಸಲೈಟ್ರು ಅವ್ರು ಹೇಳ್ತಾರೆ, ಮೊನ್ನೆ ಶರಣ ಏನೋ ಮಾಡಿದ್ರಲ್ಲ, ಎಲ್ಲ ದೇವ್ರ ಮೂರ್ತಿಗಳನ್ನ ಹೊಳೆಗೆ ಹಾಕಿ
ಕೇವಲ ನಮ್ಮ ಕಾಲಿಗೆ ಪೂಜೆ ಮಾಡಿ ಶ್ರೀ ಮೊದಲು ಏನಂತಿದ್ವಿ ನಾವು ಲಿಂಗಾಯತರು, ಓಂ ಶ್ರೀ ಗುರು ಬಸವಲಿಂಗ ಅಂತಿದ್ವಿ. ಈ ಎಲ್ಲ ನಕ್ಸಲೈಟ್ ಕಂಪನಿ ಕೂಡಿ ಈಗ ಶ್ರೀ ಗುರು ಓಂ ಅಂದ್ರೆ ಅದು ಹಿಂದೂ ಅಂತ ಮೊನ್ನೆ ಒಂದು ನಿರ್ಣಯ ಮಾಡ್ಯಾರ. ಎಂ ಬಿ ಪಾಟೀಲ್ರು ಲಿಂಗಾಯತ, ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ, ನಮ್ಮ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ. ಅವ್ರ ಅಷ್ಟೇ ವೀರಶೈವ ಅಷ್ಟೇ. ಯಾರು ಶ್ಯಾಮ್ ನಮ್ಮ ಖಂಡ್ರೆ ಹೇಳ್ತಾರೆ ವೀರಶೈವ ಲಿಂಗಾಯತ. ಈ ಇವರು ನಮ್ಮ ಎಂ ಬಿ ಪಾಟೀಲ್ರು ಬರೇ ಲಿಂಗಾಯತ. ಅವ್ರ ಧರ್ಮ ಬೇಕತ್ತ ಅವ್ರಿಗೆ. ಆ ಧರ್ಮ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇವ್ರು ಎಲ್ಲಾರು ಕೂಡಿ ಧರ್ಮ ಒಡೆದು ತಮ್ಮ ತಮ್ಮ ಸಂಸ್ಥೆಗಳನ್ನ ಕಾಪಾಡ್ಲಿಕ್ಕೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರ, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ. ಇನ್ನು ಅಂಜಿಕೆ ಹಾಕೋರೇನು? ನಮ್ಮ ಸಂಸ್ಥೆಗೆ ಏನಾದ್ರು ಮಾಡಿದ್ರೆ ಲಿಂಗಾಯತ ವಿರುದ್ಧ ಬೀಳ್ತಾರೆ, ನಮ್ಮ ಸಂಸ್ಥೆಗೆ ಅನ್ಯಾಯ ಮಾಡಿದ್ರೆ ಬರೀ ಲಿಂಗಾಯತ ಕೋಟ ತಗೊಂಡಾರ. ನಾ ಕೇಳ್ತೀನಿ ಶಾಮನೂರು ಶಿವಶಂಕರಪ್ಪ ಅವರಿಗೆ, ಎಂ ಬಿ ಪಾಟೀಲ್ಗೆ, ಈಶ್ವರ ಖಂಡ್ರೆಗೆ ಮತ್ತು ಕೆಲವೊಂದು ಮಠಾಧೀಶರು ಮೆಡಿಕಲ್ ಕಾಲೇಜ್ ಮಾಡ್ಯಾರ. ಯಾರ ಹೆಸರಲ್ಲೇ ಮಾಡ್ಯಾರ? ಲಿಂಗಾಯತ ಮಾಡ್ಯಾರಲ್ಲ. ನೀವು ಲಿಂಗಾಯತ ಬಡ ಮಕ್ಕಳಿಗೆ 8 ಮಂದಿಗೆ MBBS ಬುಕ್ ಕೊಟ್ಟಿರಿ, ಒಂದು 5 ಮಂದಿಗೆ ಫ್ರೀ ಕೊಟ್ಟಿರಾ? ಇಂಜಿನಿಯರಿಂಗ್ನಲ್ಲಿ ಫ್ರೀ ಕೊಟ್ಟಿರಿ, ಎಲ್ಲರಿಗೂ ನೀವು ರೊಕ್ಕ ತಗೋತೀರಿ. ನೀವು ಹೇಳುದು ಲಿಂಗಾಯತರು ಲಿಂಗಾಯತರು ಲಿಂಗಾಯತರು. ಅದರಿಂದ ಏನಾಯ್ತು ನೋಡಿ, ಜಾತಿ ಏನು ಹೊಡಿಲಿಕ್ಕೇನೆ ಸಿದ್ದರಾಮಯ್ಯ ಮಾಡಿದಂತ ಆಟ. ನಾವೆಲ್ಲ ಹೋರಾಟ ಮಾಡಿದ್ರಿಂದ ನೋಡ್ರಿ, ಲಿಂಗಾಯತ ಕ್ರಿಶ್ಚಿಯನ್ರು, ಒಕ್ಕಲಿಗ ಕ್ರಿಶ್ಚಿಯನ್ರು, ಕುರುಬ ಕ್ರಿಶ್ಚಿಯನ್ರು, ಇದು ಎಲ್ಲ ಜಗತ್ನಾಗ ಅದಾವನ್ರಿ. ಎಲ್ಲರೂ ನೋಡ್ರಿ ಹೇಳ್ರಿ, ಅವ್ನು ಸನಾತನ ಧರ್ಮದಲ್ಲಿ ಇವೆಲ್ಲಾರು ಜಾತಿಗಳು ಯಾವ್ದಾವು? ವೀರಶೈವರು ಅದಾರೆ, ಲಿಂಗಾಯತರು ಅದಾರೆ, ಒಕ್ಕಲಿಗರು ಅದಾರೆ, ದಲಿತರು ಅದಾರೆ, ಅದರಲ್ಲಿ ಎಡ ಅದಾರೆ, ಬಲ ಅದಾರೆ, ಕುರುಬ ಜನಾಂಗ ಅದ. ಎಲ್ಲಾರು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಲಿಂಗಾಯತ ಮಠಾಧೀಶರು ಸೋಕಾಲ್ಡ್ ಸಿದ್ದರಾಮಯ್ಯ ಗ್ಯಾಂಗ್ ಬಿಟ್ರೆ ಎಲ್ಲರೂ ಧರ್ಮ ಹಿಂದೂ ತಳಗೆ ನೀವು ವೀರಶೈವರೇ ಬರ್ಸ್ರಿ, ಲಿಂಗಾಯತ ಬರ್ಸ್ರಿ, ಕುರುಬ ಬರ್ಸ್ರಿ, ದಲಿತರು ಸಹಿತ ಹಿಂದುತ್ವ ಬರ್ಸ್ಲಕತ್ತಾರೆ. ಆದ್ರೆ ಇದನ್ನೆಲ್ಲ ಹೊಡಿತಾ ಇರೋಂತ ಸಿದ್ದರಾಮಯ್ಯನವ್ರಿಗೆ ಏನು ಒಳ್ಳೇದಾಗೋದಿಲ್ಲ. 2018ಕ್ಕೆ ಹೇಗಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ರು, ಮತ್ತೆ 2028ಕ್ಕೆ ಬುದ್ಧಿ ಕಲಿಸ್ತಾರೆ. ತಾಕತ್ತು ಬಂದಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸ್ತಾರೆ. ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ RSS ಅನ್ನ ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರನೇ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ? ದೇಶಭಕ್ತಿ, ನಮ್ಮ ದೇಶಕ್ಕಾಗಿ ಮುಡ್ಪಕ್ಕಿಟ್ಟು ಪ್ರಾಣ ಕೊಟ್ಟಂತ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂತ ನಮ್ಮ ರಾಜ ಮಹಾರಾಜರು, ಶಿವಾಜಿ ಮಹಾರಾಜರು ಇರ್ಬೋದು, ಮಹಾರಾಣಾ ಪ್ರತಾಪರು ಇರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮದಕರಿ ನಾಯಕ್ ಇರ್ಬೋದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಉದ್ದೇಶ. ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗೋದಿರಲ್ಲ. DK ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂತ ಚೇಲಾಗಳು. RSSಗೆ ತಾಲಿಬಾನ್ ಅನ್ನುವಂಥದ್ದು, RSS ಬಗ್ಗೆ ಅಸಹ್ಯಕಾರಿ ಮಾತಾಡೋದು ನಿಮ್ಮ ತಾಕತ್ತಿದ್ರೆ, DK ಶಿವಕುಮಾರ್ ತಾಕತ್ತಿದ್ರೆ ಮೊನ್ನೆ RSS ಟೋಪಿಯನ್ನ ಟೋಪಿ ಖರಿ ಟೋಪಿ ಬಾ ಅಂತ ನಿನ್ ತಾಕತ್ತಿದೆ. ಜಮೀರ್ ಅಹ್ಮದ್ಗೆ ಜಾಯಿ ಟೋಪಿ ಬಾ ಅನ್ನುವಂಥ ತಾಕತ್ತಿದೆ DK ಶಿವಕುಮಾರ್. ಜನ ನಿಮ್ಮ ನೋಡ್ತಾ ಇದ್ದಾರೆ. ಇವತ್ತು ನೋಡಿ, ಮೊನ್ನೆ 400 ಮುಸ್ಲಿಮರಿಗೆ PSI ಒಂದು ಟ್ರೈನಿಂಗ್ ಸರ್ಕಾರದಿಂದ ಎಷ್ಟು 400ಕ್ಕಿಂತ ಅಧಿಕವಾಗಿ PSIಗಳ ಟ್ರೈನಿಂಗ್ ಕೊಡ್ತಾರಂದ್ರೆ ಈ ಜಮೀರ್ ಅಹ್ಮದ್ ಖಾನು, ಸಿದ್ದರಾಮಯ್ಯ ಮತ್ತು DGIGP ಕೂಡಿ ಕರ್ನಾಟಕವನ್ನ ಒಂದು ಮುಸ್ಲಿಂ ಒಂದು ರಾಜ್ಯ ಮಾಡುವಂತ ಯಾವ ರೀತಿ ಏನು ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಪಶ್ಚಿಮ ಬಂಗಾಳ ಏನಾಗಿದೆ, ಅದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಹೀನ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾರೆ. ಇದಕ್ಕೆ 2028ಕ್ಕೆ ಜನ ಉತ್ತರ ಕೊಡ್ತಾರೆ.
ಇನ್ನೊಮ್ಮೇನಾದ್ರೂ ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರೆ ನಾ ಇಷ್ಟೇ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ. ನೀವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ನೀವೆಲ್ಲ ನೆಹರು ಮಂತದ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಈ ದೇಶ ಸ್ವಾತಂತ್ರ್ಯ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ, ಅವ್ರು ಹೇಳಿದ ಪ್ರಕಾರ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇಂಥ ನಾಯಕರ ಒಂದು ಭಯಕ್ಕೆ ಬ್ರಿಟಿಷರು ಓಡಿ ಹೋಗಿದ್ದಾರೆ ಹೊರತು ನೆಹರು ಗಾಂಧಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಕೇವಲ ಸತ್ಯಾಗ್ರಹ ಚರ್ಕಾ ನಿಲ್ಲುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದು ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಭಾರತ ಇಬ್ಬಾಗ ಮಾಡುವುದಾದರೆ ಭಾರತದಲ್ಲಿರುವಂತ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕೆಂದ್ರೆ ಮುಸ್ಲಿಮರಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವ ಅನ್ನೋಂಥದ್ದು ಅಲ್ಲಿಲ್ಲ. ಅವ್ರು ತಮ್ಮ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಕೊಲೆ ಮಾಡಬೇಕಂತಿದೆ. ಅದಕ್ಕೆ ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮರು ಇರ್ತಾರೋ, ಎಲ್ಲಿಯವರೆಗೆ ಭಾರತದಲ್ಲಿ ಇಸ್ಲಾಂ ಇರ್ತದೋ, ಅಲ್ಲಿವರೆಗೆ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ. ಅವ್ರು ಯಾವಾಗಲೂ ಗಲಾಟೆ ಮಾಡ್ಕೊತಿರೋರು. ಇವತ್ತು ನಾಗಮಂಗಲನ ತಗೋರಿ, ಮದ್ದೂರಿನಲ್ಲಿ ಬರೀ 4% ಇದ್ದಾರೆ. ಇವತ್ತಲ್ಲಿ ಗಣಪತಿ ಮೇಲೆ ಮಸೀದಿಯಿಂದ ಕಲ್ಲಾಗ್ತದೆ. ಹಿಂದೂ ದೇವಸ್ಥಾನಗಳಲ್ಲಿ ಎಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ, ಕಲ್ಲಿನ ಒಂದು ಗುಂಪು ಸಿಗುವುದಿಲ್ಲ. ಏನಾದ್ರೂ ಈ ದೇಶದಲ್ಲಿ ಪಾರ್ಟಿಷನ್ನು ಕಲ್ಲು ಸಿಕ್ಕಿದ್ರೆ ಅದು ಮಸೀದಿಗಳಲ್ಲಿ. ಅದಕ್ಕೆ ನಾ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ನಿಮ್ಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಅನಧಿಕೃತವಾಗಿ ರಾಜ್ಯದಲ್ಲಿ ಮದರಸಾ ಕಟ್ಟಿದ್ದಾರೆ, ಎಷ್ಟು ಅನಧಿಕೃತವಾಗಿ ತಾಲಿಬಾನ್ ಒಂದು ಉಗ್ರಮನ ತಯಾರು ಮಾಡುವಂತ ಮದರಸಾಗಳನ್ನು ತೆಗೆದಿದ್ದಾರೆ. ಅದನ್ನ ತೆಗೆಯುವಂತ ತಾಕತ್ತಿದ್ರೆ ನಿಮಗೆ ಮಾಡಿ. RSS ನೀವಲ್ಲ, ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿ ಹಿಡಿದು ರಾಜೀವ್ ಗಾಂಧಿ ಹಿಡಿದು ಈಗಿನ ಖರ್ಗೆ ಹಿಡಿದು ಯಾರಿಗೂ ಏನೋ ಈ ದೇಶದಿಂದ ಈ ರಾಜ್ಯದಿಂದ RSS ತೆಗಿಲಿಕ್ಕೆ ನೀವೇನ್ ಲಗ ಹೊಡೆದ್ರು ಏನ್ ಕಿಸಿದ್ರು ಆಗುದಿಲ್ಲ. ಸರ್, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ನೀವು ಅರ್ಥಂಗ್ ಮಾಡು ನಾನು ಅಕ್ಕಂಗ್ ಮಾಡ್ತೀನಿ ಅಂತ ರಾಜ್ಯದಲ್ಲಿ ನಡೀತಾ ಇದೆ. ಅದು ನೀವು ಮಾಧ್ಯಮದವರು ಬರೀಬೇಕು, ನೀವು ಬರೀದಿಲ್ಲ ಏನ್ ಮಾಡಿ. ನೀವ್ ಹೇಳದಲ್ಲ ಬರೆಯಕ್ಕೆ. ಇಲ್ಲ, ನಾವು ನೋಡ್ರಿ ನಾವ್ ಹೇಳ್ತೀವಿ ಕರೆ, ನೀವು ಏನ್ ಹೇಳಿದ್ರು ಮತ್ತ ರಾಜಾ ಹುಲಿ ಎಂದು ದೆಹಲಿಗೆ ಹೈಕಮಾಂಡ್ ನಡಗಿದ ರಾಜಾ ಹುಲಿ ಬಂದಿದ್ದಕ್ಕೆ ದಿಲ್ಲಿ ಹೈಕಮಾಂಡ್ ನಡಗಿತು, ಥರ ನಡಗಿತು ಅದು ಬರೀತಾರಪ್ಪ. ಎಂದರೆ ರಾಜಾ ಹುಲಿ ಅದಕ್ಕೆ ಹೋದ್ರು, ಏನು ಉತ್ತರ ಕರ್ನಾಟಕದ ಹಾವಳಿ ಇದೆ, ನೆರೆ ಹಾವಳಿ ಆಗಿದೆ, ಅದ್ರ ಪರಿಹಾರಕ್ಕಾಗಿ ಹೋಗ್ಯಾರ ಅಂತ ಹೇಳಿ ಅವ್ರು ಹೇಳ್ತಾರೆ ನಿಮಗೆ. ನಾನು ಹೋಗಿದ್ದು ಯಾವುದೇ ನನ್ನ ವೈಯಕ್ತಿಕ ಕೆಲಸ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳ ಭಯಂಕರ ಪ್ರವಾಹ ಬಂದಿದ್ರು ನಾವು ಹೋಗಿದ್ದೀವಿ. ಒಳಗೆ ಹೋಗಿ ಏನ್ ಹೇಳ್ತಾರೆ ಪ್ರಧಾನಮಂತ್ರಿಗೆ, ಅವಳಿನೂ ಇಲ್ಲ ಬೋಳಿಲ್ಲ, ದಯವಿಟ್ಟು ನನ್ನ ಮಗನ ರಾಜ್ಯಾಧ್ಯಕ್ಷ ಮುಂದುವರಿಸಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ, ನಿಮ್ಗೆ ಕಾಲು ಬೀಳ್ತೀನಿ ತಮ್ಮಯ್ಯ, ಮಾಡದೇ ಇದ್ರೆ ನಾನು ಬಿಜೆಪಿಯಿಂದ ಹೊರ ಬರ್ತೀನಿ, ಈ ಒಂದು ಅಂಜಿಕೆ ಹಾಕಿ ಬರ್ತಾರೆ. ಆದ್ರೆ ಮಾಧ್ಯಮದವ್ರು ಏನ್ ಬರೀತಾರೆ ಅಂದ್ರೆ, ರಾಜಾ ಹುಲಿ ಮರಿ ಹುಲಿ ಜೈಲಿಗೆ ಹೋದ್ಮೇಲೆ ಬಿಜೆಪಿ ಹೈಕಮಾಂಡ್ ತರ ನಡಗಿತ್ತು. ಬ್ಲಾಕ್ ಮೇಲೆ ಒತ್ತಡನ ಅಂತ ಎಲ್ಲ ಬ್ಲಾಕ್ ಮೇಲ್ ಒತ್ತಡ ಎಲ್ಲ. ಸರ್, ಈಗ 2028ಕ್ಕೆ ಹಿಂದೂ ಸರ್ಕಾರ ಬರ್ತದೆ ಹಾಗೆ ಅಂತ, ಈ ನಿಮ್ಮಲ್ಲೇ ಒಂದು ಮನೆ 3 ಬಾಗ್ಲಾಗಿದೆ, ನಿಮ್ಮ ಗುಂಪೆ ಒಂದು, ಆ ಕಡೆ ಒಂದು ಗುಂಪು, ಹೆಂಗ್ ನೀವು ಸರ್ಕಾರಕ್ಕೆ ಹೆಂಗ್ ತರ್ತೀರಿ ನೀವು? ನಾವ್ ಒಂದು 3 ಭಾಗಲಿ 10 ಭಾಗಲಾಗಲಿ. ಈ ರಾಜ್ಯದ ಜನ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕತ್ತಾರೋ, ಯಾರನ್ನ ತರ್ಬೇಕತ್ತಾರೋ ತಂದೆ ತರ್ತಾರ. ಇದನ್ನ ಕಂಟ್ರೋಲ್ ಮಾಡೋದು ಬಿಜೆಪಿ ಹೈಕಮಾಂಡ್ ಇದೆ. ಇಂಥ ಬಹಳ ಮಂದಿನವರು ಏನು ನಮ್ಮ ಹೈಕಮಾಂಡು ನೋಡಿದೆ. ಅದಕ್ಕೆ ತಾವ್ ಯಾರು ಚಿಂತೆ ಮಾಡಬೇಡ್ರಿ, 3 ಭಾಗಲ ನಾವು 5 ಭಾಗಲ ಅಂತ ಹೇಳಿ ಒಂದೇ ಭಾಗಲಾಗ್ತೈತಿ. ನಾಳೆ ಚುನಾವಣೆ ಬಂದಾಗ ರಾಜ್ಯದ ಜನಮತ ಕೇಳ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ಬೇಕು, ಈ ರಾಜ್ಯದಲ್ಲಿ ಯಾರ ಆಡಳಿತದಲ್ಲಿ ಸರ್ಕಾರ ಬರ್ಬೇಕಂತ ಕೇಳಿದಾಗ ಜನ ಹೇಳ್ತಾರೆ. ಜನರ ತೀರ್ಪಿನಂತೆ ನಮ್ಮ ದೇಶದ ನರೇಂದ್ರ ಮೋದಿ ಅವರು ನಿರ್ಣಯ ತಗೋತಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರನ್ನ ಸಹ ಈ ದೇಶದ ಆಯ್ಕೆ ಯಾರೋ 4 ಮಂದಿ ಕೂಡಿ ರೂಮ್ನ ಕೂತು ಆಯ್ಕೆ ಮಾಡಿದ್ದಲ್ಲ, ಪ್ರತಿ ಹಳ್ಳಿಯಿಂದ ಎಲ್ಲ ಜನ ಹೇಳಿದ್ರು ನರೇಂದ್ರ ಮೋದಿ ಮುಂದಿನ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ. ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಏನ್ ಒಗ್ಗಟ್ಟು ಎಲ್ಲ ಕಂಟ್ರೋಲ್ ಆಗ್ತದೆ. ಒಗ್ಗಟ್ಟು ಮಾಡಿ ನೀವು ಹೊರಗಡೆ ಇದ್ದಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಅಂತ.
ಎಷ್ಟು ಇಲ್ಲ ನನಗೂ ಎಷ್ಟು ಅನುಕಂಪ ನಿಮ್ದೆಲ್ಲ ಧನ್ಯವಾದಗಳು. ಸರ್,